ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಈ ವ್ಲಾಗ್ದಾಗ ಸ್ವಲ್ಪ ಡಿಫ್ರೆಂಟ್ ಅದ ರೀ. ಎಲ್ಲಿಗಂತಂದ್ರೆ ಸ್ವಲ್ಪ ಹೊರಗೆ ಹೋಗೋಮತ್ತದ ಮಾರ್ಕೆಟ್. ನಾವು ಒಮ್ಮೆಗೆ ಬಂಗಾರ ಶಾಪ್ದಾಗ ಏನೋ ತೊಗೊಂಬತ್ತದಂತ, ಬಂಗಾರ ಏನೋ ತಾಳಿದ ಏನೋ ತೊಗೊಂಬತ್ತದಂತ, ಅದಕ್ಕೆ ಅಲ್ಲಿಗೆ ಹೊಂಟೀವಿ. ಸೊ ಈ ವಿಡಿಯೋದಾಗ ನಮ್ದು ಕಲಬುರ್ಗಿ ಮಾರ್ಕೆಟ್ ಸಂತೆ ಫುಲ್ಲ ಸುತ್ತಾಡ್ಸ್ಕೊಂಡು ಬರ್ತೀನಂತೆ. ಓಕೆ, ಸೊ ಆಟೋಗೆ ನಮ್ಮ ಯಾತ್ರೆದಾಗ ಬುಕ್ ಮಾಡೀವಿ, ಬರ್ತದ್ರಿ. ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಆಟೋಗೆ ವೇಟ್ ಮಾಡ್ಲತ್ತೀವಿ. ಇದು ನಮ್ಮದು ಸ್ಕೂಟಿ ಅದ ನೋಡ್ರಿ. ಇದು ನಮ್ಮ ಚಿಕ್ಕವ್ರದ್ದು ಸ್ಕೂಟಿ, ಇದು ನಮ್ದು ಗಾಡಿ, ನಮ್ಮ ಪಪ್ಪನ ಗಾಡಿ. ಸೊ ಆಟೋ ಸಲುವಾಗಿ ವೇಟ್ ಮಾಡ್ಲತ್ತೀವಿ. ಟೈಮ್ 6 ಆಗ್ಯದ. ನಾವು ಯಾವಾಗ ಭೀ ಸಂಜೆ ಮಾರ್ಕೆಟ್ ಹೊರಗೆ ಹೋಗೋದಿತ್ತಂದ್ರೆ ಸಂಜೆಗೆ ಹೋಗ್ತೀವಿ ನೋಡ್ರಿ. ಅದಕ್ಕಂದ್ರೆ ಡೇ ಟೈಮ್ ಹಗ್ಲತ್ತು ಭಾಳ ಬಿಸಿಲು ಇರ್ತದ, ಮನ್ಸು ಭೀ ಬರಲ್ಲ ಹೋಗ್ಲಕ್ಕ. ಹಾಗೆ ನಾವು ಭೀ ಸ್ಕೂಲ್ದಾಗ ಇರ್ತೀವಲ್ಲ, ಟೈಮ್ ಸಿಗೋದು ನಮಗೆ ಒಂದೇ ದಿನ, ಅದು ಸಂಡೇ. ಇವತ್ತು ಟ್ಯೂಷನ್ ಭೀ ಹಾಲಿಡೇ ಕೊಟ್ಟಿವಿ ಹೊರಗೆ ಹೋಗೋದಂತ. ಅದಕ್ಕೆ 2 ದಿನ ಅವ್ರಿಗೆ छुट्टी, ಸ್ಯಾಟರ್ಡೆ ಮತ್ತು ಸಂಡೇ. ನಮಗೆ ಭೀ छुट्टी ಬಂತು ನೋಡ್ರಿ. ಆಟೋ 5-10 ನಿಮಿಷದಾಗೆ ಬರ್ತದೆ ನೋಡ್ರಿ. 5 ನಿಮಿಷ, 2-3 ನಿಮಿಷ. ಅದಕ್ಕೆ ನಿಮಗೆ ಭೀ ಎಲ್ಲಿಗಾರ ಹೋಗೋದಿತ್ತಂದ್ರೆ ಇದು ಆ್ಯಪ್ ಯೂಸ್ ಮಾಡಿರಿ. ಹಂಗೆ ಚೀಪ್, ಅಷ್ಟು ಹೆಚ್ಚಿಗೆ ಭೀ ತೊಗೊಂಬಲ್ಲ. ರೋಡ್ ಸೈಡಿಗೆ ಹೋದ್ರಂದ್ರೆ ಹೆಚ್ಚಿಗೆ ತೊಗೊತಾರೆ ನಡ್ರಿ. ಇದು ನಮ್ಮದು ಕಾಲನಿ ಅದ ನೋಡ್ರಿ. ರೋಡ್ ಭೀ ಮಾಡತ್ತಾರ, ಅದಕ್ಕೆಲ್ಲ ಕಡೆ ಕೆದರ್ಯಾರ ರೋಡು. ಇದು ಪಾನಿಪುರಿ ನೋಡ್ರಿ. ನಾವು ಯಾವಾಗ್ರೆ ಆ್ಯಕ್ಚುಲಿ ಇವತ್ತು ಖರೆ ಹೇಳ್ಬೇಕಂತಂದ್ರೆ ಇವತ್ತು ತಿನ್ಲಾಕ ಬರ್ಬೇಕಂತಂದಿದ್ದೆವು, ಬಟ್ ಮಾರ್ಕೆಟೇ ಹೊಂಟೀವಿ. ಸೊ ಕ್ಯಾನ್ಸಲ್ ಆಯ್ತು. ನೋಡ್ರಿ ಈಗ ಹೆಂಗೆ ಮಾಡ್ಯಾರ ರೋಡೆಲ್ಲ ಕೆದರ್ಯಾರ ಪೈಪ್ ಸಲಕ. ಸಮ್ಮರ್ನಾಗ ನೀರು ಬರಂಗಿಲ್ಲಲ್ಲ, ಅದಕ್ಕೆ ಈಗ ರಿಪೇರಿ ಈಗ ಇದು ಮಾಡತ್ತಾರ. ಸಮ್ಮರ್ತನ ಕರೆಕ್ಟ್. ಇದು ನಮ್ಮ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಅದ ನೋಡಿ. ಎಂಟ್ರೆನ್ಸ್ ಇದು ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್. ಇವೆಲ್ಲ ಶಾಪ್ಸ್ ಈಗೀಗ ಮಾಡ್ಯಾರ ನೋಡ್ರಿ. ಈ ಕಡೆ ಸೈಡ್ ಹೆಚ್ಚಿಗೆ, ಈ ಕಡೆ ಸೈಡ್ ಇತ್ತು ಲೆಫ್ಟ್ ಸೈಡ್. ಇವೆಲ್ಲ ಈಗ ಮಾಡ್ಯಾರ ಬೇಕ್ರಿ ಅವೆಲ್ಲ. ನಮ್ಮ ಕಲಬುರ್ಗಿ ನಮ್ಮ ಹೆಮ್ಮೆ. ಅದು ಕಮ್ಮನ್, ಅದು ಎಕ್ಸಿಟ್. ಇಲ್ಲಿ ಬಂತು ನೋಡ್ರಿ ನಮ್ಮ ಕಾಲೇಜ್. ನಾವು ಓದಿದ ಕಾಲೇಜ್. ನಾ ಡಿಗ್ರಿ B.Ed ಮುಗಿಸೀನಿ ಈ ಕಾಲೇಜ್ದಾಗ. ನನ್ನ ತಂಗಿ MBA ಮುಗಿಸ್ಯಾಳ. SBR ಫೇಮಸ್ ಕಾಲೇಜ್ ಇದು ನಮ್ಮ ಕಲಬುರ್ಗಿ. ಇದು ಗ್ರ್ಯಾಂಡ್ ಹೋಟೆಲ್ ನೋಡ್ರಿ. ಅದು ಇದು ಫಂಕ್ಷನ್, ಬರ್ಡೇ ಪಾರ್ಟೀಸ್ ಅದು ಇತ್ತಂದ್ರೆ ಇಡ್ತಾರ. ಇದು ಗ್ಯಾಲಕ್ಸಿ ನಾನ್ ವೆಜ್ ಹೋಟೆಲ್, ಫೇಮಸ್ ಕಲಬುರ್ಗಿಗೆ. ಮತ್ತು ಅದ್ರ ಬಾಜು ಇದು ಒಂದು ಅದ ನೋಡ್ರಿ, ಇನ್ನೊಂದು ಅದ. ಇದು ಕಬಾಬಿಶ್, ಇದು ಭೀ ಫುಲ್ ಆನ್ ಫೇಮಸ್. ಅದ್ರ ಬಾಜುದೇ ಅದೊಂದು ಮ್ಯಾಲ್ ಅದ ರೀ. ಸೊ ಇವು 2 ಗ್ಯಾಲಕ್ಸಿ ಮತ್ತು ಕಬಾಬಿಶ್ ಫುಲ್ ಫೇಮಸ್ ನಾನ್ ವೆಜ್ ಹೋಟೆಲ್. ಇವಾಗ ಇದೊಂದು ರೀಸೆಂಟ್ಲಿ ಹಾಸ್ಪಿಟಲ್ ಕಟ್ಟಾರ ನೋಡ್ರಿ, ಜಯದೇವ್ ಹಾಸ್ಪಿಟಲ್ ಅಂತ. ಮಸ್ತ್ ಭಾರಿ ದೊಡ್ಡ ಕಟ್ಟಾರ ನೋಡ್ರಿ. ಫುಲ್ ಹೈಲೈಟ್ ಆಗಿ ನಮ್ಮ ಕಲಬುರ್ಗಿ ಇದು ಹಾಸ್ಪಿಟಲ್ ಇವಾಗ. ಇದು ಅನ್ನಪೂರ್ಣ ಕ್ರಾಸ್ ಸಿಗ್ನಲ್ ಅದ ನೋಡ್ರಿ. ಇದು ಅನ್ನಪೂರ್ಣ ಕ್ರಾಸ್. ಇದೇ ದಾರಿಗೆ ಸ್ಟ್ರೇಟ್ ನಮ್ಮ ಸ್ಕೂಲ್ ರೂಟ್ ಅದ. ಸೊ ಈ ಕಡೆ ಸೈಡು ಮಾರ್ಕೆಟ್ ರೂಟ್. ಈಗ ಇದು 1 ವೇ ಅದ ನೋಡ್ರಿ ಫುಲ್. ಇದು ಜಗತ್ ಸರ್ಕಲ್. ಸೊ ಇದು ಭೀ ಫೇಮಸ್ ಅದ ರೀ, ಜಗತ್ ಸರ್ಕಲ್ ಅಂತ ಅಂತಾರೆ ಇದಕ್ಕೆ. ಸೊ ಇಲ್ಲಿಂದೇ ಒಳಗಿಂದ ಹೋಗ್ಬೇಕ್ರಿ, ಸ್ಟ್ರೇಟ್ ಫುಲ್ ಆಯ್ತು ಸೀದಾ. ಇನ್ನೊಂದು 1-2 ನಿಮಿಷದಾಗ ಮಾರ್ಕೆಟ್ ರೋಡೇ ಬರ್ತದೆ. ಬಂದೇವು ನೋಡ್ರಿ ನಮ್ಮ ಕಲಬುರ್ಗಿ ಮಾರ್ಕೆಟ್ದಾಗ. ಇದು ಅದ ನೋಡ್ರಿ. ಇಲ್ಲೆಲ್ಲ ಇದು ಚಪ್ಪಲ್ ಬಜಾರ್. ಆ್ಯಕ್ಚುಲಿ ಇದಕ್ಕೆ ಚಪ್ಪಲ್ ಬಜಾರ್ ಅಂತ ಹೇಳ್ತಾರೆ ರೀ. ಇನ್ನು ಮುಂದೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಚಪ್ಪಲ್ ಬಜಾರ. ಇವೆಲ್ಲ ಟ್ರಾವೆಲ್ ಬ್ಯಾಗ್ಸ್, ಹಾಗೆ ಮನೆ ಸಾಮಾನು ಏನೇನು ಬೇಕು ಎಲ್ಲ ಸಿಗ್ತಾವೆ ನೋಡ್ರಿ. ಇಲ್ಲಿ ಸ್ವೀಟ್ ಕಾರ್ನ್ ಮಾಡ್ಲತ್ತಿದ್ರು. ಏನು ಮಾಡ್ಬೇಕು ಜರ ಎಂತೋ ತಿನ್ನೋದು ಕಣ್ಣಿಗೆ ಬಿತ್ತಲ್ಲ, ಮುಂದಕ್ಕೆ ಹೋಲಕ್ಕೆ ಒಳ್ಳೆ ಅನ್ನಿಸ್ತದ. ಅದಕ್ಕೆ ಇಲ್ಲೊಂದು ಸ್ವೀಟ್ ಕಾರ್ನ್ ತೊಗೊಂಡೆ, ಮಸಾಲ ಸ್ವೀಟ್ ಕಾರ್ನ್. ತಿನ್ಬೇಕಂತ ಅನ್ನಿಸ್ತು. ಏನಾರೇ ತಿನ್ನೋದು ಕಣ್ಣಿಗೆ ಕಂಡ್ರೆ ಸಾಕು, ತಿನ್ಬೇಕಂತ ಅನ್ನಿಸ್ತದೆ. ಸೊ ಮಾರ್ಕೆಟಿಗೆ ಬಂದ್ರೆ ತಿರ್ಲಾರ್ದೇರ ಮನೆಗೆ ವಾಪಸ್ ಹೋಲಕ್ಕೆ ಮನಸ್ಸು ಬರಲ್ಲ. ಸೊ ಇದು ನೋಡ್ರಿ ನಮ್ದು ಕಲಬುರ್ಗಿ ಮಾರ್ಕೆಟ್.
ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಹೋಗಿದ್ದೆವು. ಹಾಗೆ ಸ್ವಲ್ಪ ಇವತ್ತು ಮಾರ್ಕೆಟ್ ಭೀ ಶಾಂತ ಅದ ರೀ, ಎಷ್ಟು ರಶ್ ಇಲ್ಲ. ಇಲ್ಲಾಂದ್ರೆ ಇದು ದಾರಿ ಹಿಂಗೆ ನಾ ಈಗ ವಿಡಿಯೋ ಮಾಡತ್ತೀನಿ ಇಷ್ಟು ಕ್ಲಿಯರಾಗಿ, ಇಲ್ಲಾಂದ್ರೆ ಇದು ಇಷ್ಟು ರಶ್ ಇರ್ತದೆ ರೋಡ್, ಫೋನ್ ಹಿಡಿಲಕ್ಕೆ ಬಿಡ್ರಿ ನನಗೆ ನಡಿಲಕ್ಕೆ ಭೀ ಜಾಗ ಇರಲ್ಲ, ಆ ಲೆವೆಲಿಗೆ ರಶ್ ಇರ್ತದೆ ನಮ್ದು ಇದು ಮಾರ್ಕೆಟ್. ಅದರೊಳಗೆ ಸಾಟರ್ಡೇ ನಮ್ಮ ಕಲಬುರ್ಗಿದಾಗ ಸಾಟರ್ಡೇನೇ ಮಾರ್ಕೆಟ್ ಮಾಡ್ತಾರೆ, ಸೊ ಫುಲ್ ಆನ್ ರಶ್ ಇರ್ತದೆ. ಇವತ್ತು ನೋಡ್ರಿ ಈಗ ಎಷ್ಟು ರೋಡ್ ನೋಡ್ರಿ ಇಷ್ಟು ಖಾಲಿ ಅದ, ಇಷ್ಟು ಖಾಲಿ ಇರಲ್ಲೇ ಒಟ್ಟ ದಿನ ಭೀ ಇರಲ್ಲ. ಅದ್ರೊಳಗೆ ಸಾಟರ್ಡೇರೆ ಪೂರ್ತಿ ಹಿಂಗೆ ಜನ ಜಾತ್ರೆಯಾಗಿರ್ತದೆ. ಅದ್ರ ಇವತ್ತು ವಿಸರ್ಜನೆ ಅದಲ್ಲ, ಗಣೇಶ ವಿಸರ್ಜನೆ, ಅದಕ್ಕಂತ ಬಂದಿಲ್ಲ ನೋಡ್ರಿ. ಹಾಗೆ ನಿನ್ನೆ ಹಬ್ಬ ಭೀ ಇತ್ತು ಮುಸ್ಲಿಮ್, ಅದು ಏನೋ ಈದ್ ಹಬ್ಬ ಇತ್ತಲ್ಲ, ಸೊ ಅದಕ್ಕೆ ಇದು ನೋಡ್ರಿ, ಇದು ಚಪ್ಪಲ್ ಬಜಾರ್ ಫುಲ್ ಕಂಪ್ಲೀಟ್ ಎಲ್ಲ ಅದೇ ಅದಾರ ನೋಡ್ರಿ, ಚಪ್ಪಲ್ ಬಜಾರ್. ಬಟ್ ನಾವು ಈ ಕಡೆ ತೊಗೊಂಬಲ್ಲ, ಆ ಕಡೆ ಮುಂದೆ ಒಂದು ಸ್ವಲ್ಪ ಹೋದ್ರೆ ಪಂಜಾಬ್ ಬೂಟ್ ಹೌಸ್ ಅಂತದ, ಆ ಕಡೆ ತೊಗೊತೀವಿ ನಾವು, ಈ ಕಡೆ ತೊಗೊಂಬಲ್ಲ. ಇದೆಲ್ಲ ಫ್ಲವರ್ಸ್ ಏನಂತಾರೆ ಹೂದ ಅಂಗಡಿ ಅದ ನೋಡ್ರಿ. ಹೂದ ಅಂಗಡಿ ಆ್ಯಕ್ಚುಲಿ 2 ಅವ ರೀ, ಇಲ್ಲೊಂದು ಅದ, ಇನ್ನೊಂದು ಸೈಡ್ ಅದ, ಅದು ಲಾಸ್ಟಿಗೆ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಸೊ ಇವೆಲ್ಲ ಹಾರ ಅದೆಲ್ಲ ಮಾಡ್ತಾರೆ ನೋಡ್ರಿ ಎಷ್ಟು ಖಾಲಿ ಸಾಮ್ ದಾಮ್ ಆಗ್ಯದ ಕಲಬುರ್ಗಿ. ಸೊ ಅಲ್ಲಿ ಆಲ್ರೆಡಿ ಮೆರವಣಿಗೆ DJ ಅದೆಲ್ಲ ಹಚ್ಚಾರ ನೋಡ್ರಿ, ಗಣಪತಿಗೆ ತೊಗೊಂಡು ಹೊಂಟಾರ, ವಿಸರ್ಜನೆ ಸಲಕ DJ ಎಲ್ಲ ತಂದಾರ. ನಮಗೆ ಈಗ ಗೊತ್ತಾಯ್ತು ನೋಡ್ರಿ ಅದು ಖಾಲಿ ಅದ ಮಾರ್ಕೆಟ್ ಅಂತ. ಇವತ್ತು ವಿಸರ್ಜನೆ ಅದಲ್ಲ, ಅದಕ್ಕೆಲ್ಲ ಗಣಪತಿ ಎಷ್ಟೆಲ್ಲ ಕೂಡ್ಸಾರ ಮಾರ್ಕೆಟ್ದಾಗ, ಎಲ್ಲ ವಿಸರ್ಜನೆ ಸಲಕ್ಕೆ ಹೋಗ್ಲತ್ತಾರ, ಅದಕ್ಕೆ ಫುಲ್ ಖಾಲಿ ನೋಡ್ರಿ ಎಷ್ಟು ಖಾಲಿ ಅದ. ಪ್ಲ್ಯಾನ್ದಾಗ ಒಂದು ಫ್ಲಾಪ್ ಐತ್ರಿ. ಆ್ಯಕ್ಚುಲಿ ಗಣೇಶ ವಿಸರ್ಜನೆ ಅದಲ್ಲ ಇವತ್ತು, ಅದಕ್ಕೆಲ್ಲ ದುಕಾನ್ಗಳೆಲ್ಲ ಬಂಗಾರ ದುಕಾನ್ಗಳೆಲ್ಲ ಬಂದಾಗ್ಯ ನೋಡ್ರಿ. ಏನಮ್ಮ ಫ್ಲಾಪ್ ಐತಲ್ಲ ಪ್ಲ್ಯಾನ್ ವಿಸರ್ಜನೆ, ಆ್ಯಕ್ಚುಲಿ ನೆನಪಿದ್ದಿದ್ದಿಲ್ಲ. ಹಾದಿಗೆ ಹಾಗೆ ಗಣಪತಿ ಬಪ್ಪಂದ ದರ್ಶನ ಭೀ ಆಗ್ಲತ್ತಿತ್ತು. ಅದಾದ್ಮೇಲೆ ಮತ್ತೆ ಸುಮ್ಮನೆ ಖಾಲಿ ಎದಕ್ಕೆ ಹೋಗ್ಬೇಕಂತ, ಸೊ ಅದಕ್ಕಂತ ಇಲ್ಲೆಲ್ಲ ಗಣಪತಿ ಎಲ್ಲ ಕೂಡ್ಸರಿ, ಅದ್ರ ದರ್ಶನ ಮಾಡ್ಕೊಂಬಂತ. ಸೊ ಏನು ತೊಗೋಬೇಕಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ, ಅದವರೇ ಆಗಲಿಲ್ಲ, ಎಲ್ಲ ಶಾಪ್ ಕ್ಲೋಸ್ ಇರೋದ್ರಿಂದ. ಇದು ಎಲ್ಲ ಸ್ಟೋರ್ ಅದಾವೆ ನೋಡ್ರಿ, ಒಳಗಿರ್ತಾವೆ, ಇಲ್ಲೆಲ್ಲ ಆರ್ನಮೆಂಟ್ಸ್ ಜ್ಯುವೆಲರೀಸ್ ಎಲ್ಲ ಸಿಗ್ತಾವೆ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಭೀ ಏನೋ ದಾರ ತೊಗೊಂಬದಿತ್ತಂತ, ಅದು ಗೊಂಡೆ ಹಾಕ್ತಾರಲ್ಲ ಅವ್ರು ಸಾರಿಗೆ, ಸೊ ಅದಕ್ಕಂತ ದಾರ ತೊಗೊಂಬದಿತ್ತು. ಇದು ತೊಗೊಂಡು ಹೊರಗೆ ಬಂದೆವು. ಇವೆಲ್ಲ ನೋಡ್ರಿ ಶಾಪ್, ದೊಡ್ಡ ದುಕಾನ್ ಡಿಸೈನರ್ ಶಾಪ್ಸ್ಗಳು ಅದಾವ. ಇದು HM ಜಾನಿ, ಇದು ಫೇಮಸ್ ಡಿಸೈನರ್ ಶಾಪ್ಸ್ ಅವ. ನಮಗೆ ಏನಾರ ಡ್ರೆಸ್ ತೊಗೋತಿತ್ತಂದ್ರೆ ಭಾಳ ಇಲ್ಲೇ ತೊಗೋತೀವಿ ನೋಡ್ರಿ. ಮೊನ್ನೆ ಬರ್ಡೇಗೆ ಭೀ ಡ್ರೆಸ್ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ದಲ್ಲ, ಅದು ಇಲ್ಲೇ ತೊಗೊಂಡಿದ್ದದ. ಇದು ನಮ್ಮ ಸ್ಟೂಡೆಂಟಿಂದ ಶಾಪ್, ನನ್ನ ಸ್ಟೂಡೆಂಟ್ ಅವ್ರ ಪೇರೆಂಟ್ಸಿನ ಶಾಪ್. ಇದೊಂದು ಸಣ್ಣ ಗಲ್ಲಿ ಅದ ನೋಡ್ರಿ, ಈ ಕಡೆಲ್ಲ ಟೇಲರ್ ಶಾಪ್ಗಳು ಅಂಗಡಿ ಇರ್ತಾವ. ಸಣ್ಣ ಹೀಗೆಲ್ಲ ಸಾರಿದು ಬಟ್ಟೆ ಅಂಗಡಿ. ಸೊ ಸ್ಟಾರ್ಟಿಂಗಿಂತ ಎಲ್ಲಿ ಹೋಗಿದ್ದೇವಲ್ರಿ, ಆ ರೋಡ್ಲಿಂತ ಹೋಗಿದ್ದೇವಲ್ಲ ಅದೇ ರೋಡಿಗೆ ಕನೆಕ್ಟ್ ಆದೇವು ನೋಡ್ರಿ. ಹಿಂಗೆ ಸುತ್ತ ಹಾಕೊಂಡು ಬಂದೆವು. ವಾಪಸ್ ಹಾಗೆ ಬರುವಾಗ ಇವೆಲ್ಲ ಬುಟ್ಟಿ ಕಂಡು ನೋಡ್ರಿ, ಕೆಸ್ಗಿ ಅಂತ ಹೇಳ್ತೀವಲ್ಲ ಅದು ಚಪಾತಿ ಮತ್ತು ಹೋಳಿಗೆ ರೊಟ್ಟಿ ಅದು ಹಾಕಿಡ್ಲಕ್ಕೆ, ಅದಕ್ಕಂತ ನಮ್ಮ ಮಮ್ಮಿ ಇದು ತೊಗೊಂಡರು. ಸೊ ಆಗಾಗ ಇಂಥವ್ರ ಬಲ್ಲಿ ಭೀ ಸುಮ್ಮ ಕುಂತಿರ್ತಾರಲ್ಲ, ಅವ್ರ ಬಲ್ಲಿ ತೊಗೋಬೇಕ್ರಿ ಅದು ಇದು, ಪ್ಲಸ್ ಅವ್ರಿಗೆ ಭೀ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಭೀ ಆಗ್ತದೆ. ಸೊ ಅದೊಂದು ಸಣ್ಣದು ತೊಗೊಂಡ್ವಿ, ಅದು ಚಲೋ ಅನ್ನಿಸ್ತು. ಸೊ ಅದು ಸಣ್ಣ ತೊಗೊಂಡ್ವಿ. ಇದೆಷ್ಟು ಕ್ಯೂಟ್ ಅದಲ್ಲ. ಸೊ ನಾವೇ ಏನಾರ ಅಡುಗೆ ವ್ಲಾಗ್ ಅದು ಇದು ಮಾಡಿದೆ ಅಂತಂದ್ರೆ ಅದ್ರ ಮೇಲೆ ಹಾಕಿ ಹಿಂಗೆ ಫೋಟೋ ವಿಡಿಯೋ ಅದು ಮಾಡಕ್ಕೆ ಬರ್ತದೆ ಅಂತ ತೊಗೊಂಡ್ವಿ, ಚಲೋ. ಸೊ ಇದು ಇತ್ತು ನೋಡ್ರಿ ಫ್ಲವರ್ ಶಾಪ್, ನಾವಾಗೆ ಅದನ್ನು ತೋರಿಸಿ, ಅದು ಒಳಗೆ ಮಾರ್ಕೆಟ್ ಒಳಗೆ, ಇದು ಹೊರಗೆ ಬರ್ತದೆ ನೋಡ್ರಿ ರೋಡಿಗೆ. ಇದು ಒಂದು ಹೆಚ್ಚಿಗೆ ನಾವು ಇಲ್ಲೇ ತೊಗೋತೀವಿ ರೀ, ಆ ಕಡೆ ಒಳಗೆ ತೊಗೊಲ್ಲ. ಅದೆಲ್ಲ ಹಾರ ಅದಾವೆ ಹಿಂಗೆ, ಈಗ ದೇವ್ರಿಗೆ ಹಾಕೋದು, ಗಾಡಿಗೆ ಹಾಕಂಬದು, ಇದು ಬೇರೆ ಶಾಪ್ ಹಿಂಗೆ ಖುಲ್ಲ ಅವ ನೋಡ್ರಿ. ನಾವು ಇಲ್ಲೇ ತೊಗೊತೀವಿ ಹೆಚ್ಚಿಗೆ. ಎಲ್ಲ ಕಲರ್ಫುಲ್ ಹೂವು ಅದಾವೆ ನೋಡ್ರಿ. ಸೊ ಎಲ್ಲ ಪೊಲೀಸರೆಲ್ಲ ಬಂದು ಕುಂತಾರ, ವಿಸರ್ಜನೆ ಅದಲ್ಲ, ಅದಕ್ಕೆಲ್ಲ ಫುಲ್ ಡ್ಯೂಟಿ ಮಾಡ್ಲತ್ತಾರ ಅವ್ರು ಪೊಲೀಸರು. ಇದು ನೋಡ್ರಿ, ಇದು ಒಳಗೆ ತರಕಾರಿ ಮಾರ್ಕೆಟ್ ನೋಡ್ರಿ. ಇದು ಒಳಗೆ ತರಕಾರಿ ಅದು ಎಂತೂ ತೊಗೊಂಬದಿತ್ತಂದ್ರೆ ಆ ಕಡೆ ಹೋಗ್ಬೇಕು ಒಳಗೆ.
ಹೂವು ತೊಗೊಂಡು ಆ್ಯಪಲ್ ತೊಗೊಂಡು ಮತ್ತು ಅದರ ಎದುರಿನ ಲೈನಿಗೆ ಬಂದೆವು. ಇದೆಲ್ಲ ಫುಲ್ ಫ್ರೂಟ್ಸ್ ಅಂಗಡಿ ನೋಡ್ರಿ. ಇಲ್ಲೆಲ್ಲ ಇಷ್ಟೆಲ್ಲ ಇವೆಲ್ಲ ಫ್ರೂಟ್ಸ್, ಈ ಕಡೆಲ್ಲ ಫ್ರೂಟ್ಸ್ ಸಿಗ್ತಾವ. ಅದ್ರ ಅಪೋಸಿಟ್ ಎದುರಿದ್ದಿದ್ದು ತರಕಾರಿ. ಇದು ಚೌಪಟಿ ಅದ ನೋಡ್ರಿ ನಮ್ಮ ದಡ್ಡ. ಇಲ್ಲೆಲ್ಲ ಸಿಗ್ತದೆ ಸ್ನಾಕ್ಸ್. ಮಾರ್ಕೆಟಿಗೆ ಬಂದೆ ಅಂದ್ರೆ ಇಲ್ಲಿ ಕಂಪಲ್ಸರಿ ನಾ ಬರಲೇಬೇಕು. ನಾವು ಚೌಪಟಿ ಹೋಲೇಬೇಕಂದ್ರೆ ನಾರ ಸ್ಪೆಷಲಿ ಬರಲೇಬೇಕು. ಯಾಕಂದ್ರೆ ಇಲ್ಲಿ ಪಾವ್ ಭಾಜಿ, ಪಾನಿಪುರಿ, ಗೋಬಿ ಮಂಚೂರಿ, ಫಾಲೂದಾ, AZ ಎಲ್ಲ ಸಿಗ್ತಾವ. ಮಸ್ತ್ ಇರ್ತದೆ ನೋಡ್ರಿ. ಅದಕ್ಕೆ ನಾ ಬಂದೆ ಅಂದ್ರೆ ನಾ ಫಸ್ಟ್ ನಮ್ಮ ಮಮ್ಮಿಗೆ ಅದೇ ಹೇಳ್ತೀನಿ, ನಾ ಇಲ್ಲಿ ಕರ್ಕೊಂಡು ಹೋತಂದ್ರೆ ಹಂಗೆ ಅದಕ್ಕೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾರ್ಕೆಟ್. ಸೊ ಪಾವ್ ಭಾಜಿ ಅದೆಲ್ಲ ಭಾರಿ ಮಸ್ತ್ ಮಾಡ್ತಾರೆ, ಫುಲ್ ಟೇಸ್ಟ್. ಹಿಂಗೆಲ್ಲ ಉಳ್ಳಾಗಡ್ಡಿ ಹಾಕಬೇಕು, ಆಮೇಲೆ ಮಸ್ತ್ ನಿಂಬಿಕಾಯಿ ಹಿಂಡು ಮತ್ತು ತಿಂದ್ರೆ ಏನು ಕೇಳ್ತೀರಿ, ಬಾಯಾಗ ನೀರು ಬರ್ತದೆ ನೋಡ್ರಿ, ಅಷ್ಟು ಸೂಪರ್ ಟೇಸ್ಟ್. ಸುಂದ್ರ ಹೆಂಗದ ಟೇಸ್ಟ್? ಹಾಗೆ ನಮ್ಮ ಮಮ್ಮಿ ಒಂದು ಪ್ಲೇಟ್ ಬಜ್ಜಿ ತೊಗೊಂಡರು, ಗರಂ ಬಜ್ಜಿ. ಅವ್ರಿಗೆ ಬಜ್ಜಿ ಅಂದ್ರೆ ಪಂಚ ಪ್ರಾಣ, ಭಾಳ ಅಂದ್ರೆ ಭಾಳ ಇಷ್ಟ. ಸೊ ಅದಕ್ಕೆ ಅವ್ರು ಒಂದು ಪ್ಲೇಟ್ ಪಾವ್ ಬಜ್ಜಿ ಒಲ್ಲ ಅಂತಂದರು. ಯಾವಾಗ ಭೀ ತಿಂತಿದ್ರು, ಯಾಕೋ ಇವತ್ತು ಒಲ್ಲ ಅಂತಂದ್ರೆ ಅವ್ರಿಗೆ ಭೀ ಸರಪ್ಪ ಆರಾಮಿಲ್ಲಲ್ಲ, ಅದಕ್ಕೆ ಒಲ್ಲ ಬರೀ ಬಜ್ಜಿ ತೊಗೋತೀನಿ ಅಂತಂದರು. ಬಜ್ಜಿ ತೊಗೊಂಡರು. ಅದಾದಮೇಲೆ ಫಾಲೂದಾ ಬಂತು ನೋಡ್ರಿ, ನಮ್ದೊಂದು ಫಾಲೂದಾ. ಸೊ ಯಾವಾಗ ಭೀ ಬಂದೆ ಅಂದ್ರೆ ಪಾವ್ ಬಜ್ಜಿ ಮತ್ತು ಲಾಸ್ಟ್ ಎಂಡ್ ಫಾಲೂದಾಗ ಎಂಡ್ ಮಾಡ್ತೀನಿ ನೋಡ್ರಿ. ಇಷ್ಟಿದ್ರೆ ಅವಾಗ ಅಂದರೆ ನಂಗೆ ಜರ ಸಮಾಧಾನ ಇರ್ತದೆ, ಏನು ಜರ ತಿಂದಿದ್ದಕ್ಕೂ ಭೀ. ಇಲ್ಲಾಂದ್ರೆ ಒಂದರೆ ಮಿಸ್ ಆಗಬೇಕು, ಅದು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಏನೋ ಹಿಂಗೆ ಹೊಟ್ಟೆ ತುಂಬ್ದಂಗೆ ಅನ್ಸಲ್ಲ. ಬಜ್ಜಿ ಅಷ್ಟು ತಿನ್ನಲ್ಲ, ಪಾವ್ ಬಜ್ಜಿಯರೇ ಕಂಪಲ್ಸರಿ, ಪಾವ್ ಬಜ್ಜಿ ಮತ್ತು ಫಾಲೂದಾ. ಖರೆ ಹೇಳ್ಬೇಕಂತಂದ್ರೆ ಟೇಸ್ಟ್ ಚಲೋ ಇರ್ತದೆ. ಇಲ್ಲಿ ಚೌಪಟಿ ಫುಲ್ ಫೇಮಸ್ ಅದ ರೀ ಇದು, ಹಂಗೆ ಭಾಳ ವರ್ಷಲಿಂತ ನಡೆದದು. ಸೊ ಇದೆಲ್ಲ ಮುಗಿಸ್ಕೊಂಡು ತಿಂದು ಎಲ್ಲ ಮಾಡಿ ಮುಗಿಸ್ಕೊಂಡು, ಇಲ್ಲ ಆಂಜನೇಯನ ಗುಡಿ ಅದ ನೋಡ್ರಿ, ಅದು ಚೌಪಟಿ ಹಿಂದೆ ಆಂಜನೇಯನ ಗುಡಿ ಅದ. ಸೊ ಇವತ್ತು ಶನಿವಾರ ಒಂದು ಬೇರೆ ಎಲ್ಲರೂ ದರ್ಶನ ಮಾಡಿರಿ ಆಂಜನೇಯಂದು. ಜೈ ಆಂಜನೇಯ, ಜೈ ಶ್ರೀರಾಮ್. ಸೊ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತು ಆಟೋ ಬುಕ್ ಮಾಡಿದ್ವಿ. ಮೇನ್ ಇದು ಭೀ ಅದರ ಅಪೋಸಿಟೇ ದತ್ತಾತ್ರೇಯ ಗುಡಿ ಅಂತದ ರೀ, ದತ್ತಾತ್ರೇಯ ಗುಡಿ. ಇದೊಂದು ಮುಗಿಸ್ಕೊಂಡು ಸೊ ವಾಪಸ್ ಮನೆಗೆ ಹೊಂಟೆವು. ಆಟೋ ಬುಕ್ ಮಾಡಿದ್ದೆವು, ಹಾಗೆ ಆಟೋ ಅಲ್ಲೇ ಕುಂತಾಗಿ ಚೌಪಟಿ ತಿನ್ಕೋತ ಕುಂತಿದ್ದೇವಲ್ಲ, ಅವಾಗೆ ಆಟೋ ಬುಕ್ ಮಾಡಿದ್ದೆವು. ಸೊ ಬರ್ಲಕ್ಕೆ ಒಂದು 2-3 ನಿಮಿಷ ಆಗ್ತದಂತ. ಸೊ ಅದು ಆದಮೇಲೆ ಆಟೋದಾಗ ಕುಂತ್ವಿ. ಹೊಲತಿ ನೋಡ್ರಿ ಮನೆ. ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿದೆ ಅಕಾರ್ಡಿಂಗ್ ಟು ದಟ್ ಆಗಲಿಲ್ಲ. ಸೊ ಅದಕ್ಕೆ ವಾಪಸ್ ಮನೆಗೆ ಹೊಂಟಿವಿ. ಸ್ವಲ್ಪ ಇಲ್ಲಿ ನೋಡ್ರಿ ಗಣಪತಿ ಎಲ್ಲ ತೊಗೊಂಡು ಹೆಂಗೆ ನಿಂತಾರ. ವಿಸರ್ಜನೆ ಇಲ್ಲೊಂದು ಹೊಳಿ ಅದ ರೀ, ಅಪ್ಪನ ಕೆರಿ ಅಂತ, ಅದ್ರಾಗ ಬಿಡ್ಲಕ್ಕಂತ ತೊಗೊಂಡು ಬಂತಾರೆ ನೋಡಿ, ಸಣ್ಣ ಸಣ್ಣ ಮನ್ಯಾಗ ಕೂಡ್ಸೋ ಗಣಪತಿ. ಆಯ್ತು, ಅದಕ್ಕೆ ಹಬ್ಬ ರೆಡ್ ಕಲರ್ ಬ್ಯಾನರ್ ಹಾಕಲ್ಲ ನಾವು ಬಂದೆವು ನಮ್ಮ ಮನೆಗೆ, ರೀಚ್ ಆದೆವು ನಮ್ಮ ಮನೆಗೆ. ಅದು ಮ್ಯಾಲಿನ ಮನೆ ನಮ್ದದ. ಓಫ್, ಬಂದೆ ನೋಡ್ರಿ ನಮ್ಮ ಮನೆಗೆ ನಾವು. ಕುಂತಾರ ನಮ್ಮಪ್ಪ, ಮಹಾನಟಿ ನೋಡ್ಲತ್ತಾರ. ಹಾಯ್ ಅಂತ ಹೇಳ್ರಪ್ಪ. ಹಾಂ, ಮಾರ್ಕೆಟ್ ಏನೋ ಪ್ಲಾನ್ ಆಗಿತ್ತು, ಬಟ್ ಗಣಪತಿ ವಿಸರ್ಜನೆ ಎಲ್ಲ ಬಂದು ಗಣಪತಿ ವಿಸರ್ಜನೆ ಇವತ್ತೊಂದು ದಿವಸ ಲಾಸ್ಟ್ ಅದು. ಹಾಂ, ಅದಕ್ಕೆಲ್ಲ ರಶ್ ಇತ್ತು, ದುಕಾನ್ಗಳು ಏನು ಚಾಲು ಇದ್ದಿದ್ದಿಲ್ಲ, ಎಲ್ಲ ಬಂದು. ಆ ಕಡೆ ಪೂರ ಬಂಗಾರ ಮಾರ್ಕೆಟ್ ಪೂರ ಬಂದಿರ್ತದ. ರಮೇಶ್ ಬಂದ್ ಮಾಡ್ತಾನೆ ಈಗ. ಸೊ ಇದಾಯ್ತು ನೋಡ್ರಿ ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಇನ್ ಡೀಟೇಲ್ ಎಲ್ಲ ಮಾರ್ಕೆಟ್ ಎಲ್ಲ ಹೋಗ್ಬೇಕಂತಂದ್ವಿ, ಬಟ್ ನೋಡ್ತಿರಲ್ಲ ವಿಡಿಯೋದಾಗ ಎಲ್ಲ ದುಕಾನ್ಗಳು ಬಂದಿದ್ದೆವು, ಅದಕ್ಕೆ ವಾಪಸ್ ಬಂದೇವು. ನೋಡಮ್ ನೆಕ್ಸ್ಟ್ ವಿಡಿಯೋ ಯಾವಾಗಾರೆ ಮತ್ತೆ ಟ್ರೈ ಮಾಡ್ತೀನಿ ಅಂತ. ಓಕೆ,
ಸೊ ಇಲ್ಲಿಗೆ ಈ ವಿಡಿಯೋ ಬ್ಲಾಗ್ ಎಂಡ್ ಮಾಡ್ತೀನಿ ರೀ. ಬಾಯ್. ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ಶುಭರಾತ್ರಿ.